ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ಗುರುಗಳಿಗೆ. ನಾನು ನಮಸ್ಕಾರ. ಏಪ್ರಿಲ್ ಮತ್ತು ಮೇದಲ್ಲಿ ಆ, ಮಹಾವತಾರ ಫೌಂಡೇಶನ್ಗೆ ಭೇಟಿ ನೀಡಿದ್ದು ನನಗೆ ಅಲ್ಲಿ ತುಂಬಾ ಸಂತೋಷ ಉಂಟಿತ್ತು. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಕುಟುಂಬದ ಮಗನಾದ ಸೊಸೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅವರು ನಿದ್ರಾಹೀನತೆಯನ್ನು ಕಂಡಿದ್ರು. ಅವರು ಒತ್ತಡದಲ್ಲಿ ಬದುಕ್ತಾ ಇದ್ರು. ಅದನ್ನು ಕಂಡು ನಾನು ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಸ್ಗಳು ಇದ್ರಿಂದ ನಾ ಫ್ರೆಂಡ್ಸ್ ಡಾಕ್ಟರ್ ಇದ್ದಾರೆ, ನಾನ್ ನಿನ್ ಜೊತೆ ಬರಲ್ಲ ಅಂತ 10 ಸಲ ಹೇಳ್ತಾ ಇದ್ದ. ನೀನು ಬರಲ್ಲ ಅಂದ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ, ಹುಬ್ಳಿಗೆ ಹೋಗ್ತೀನಿ ಅಂತ ಹೇಳಿದೆ. ಅಂದಾಗ ಅವರು ಮಾತಿಗೆ ಒಪ್ಕೊಂಡು ಮಹಾವತಾರ್ ಫೌಂಡೇಶನ್ಗೆ ಗುರುಗಳನ್ನು ಭೇಟಿ ರಂಗನಾಥ್ ಗುರೂಜಿಯವರನ್ನು ಭೇಟಿ ಮಾಡಲಾಯಿತು. ಭೇಟಿ ಮಾಡಿದಾಗ ಅವರಿಗೆ ಧ್ಯಾನದ ಸೌಲಭ್ಯವನ್ನು ಹೇಳಿಕೊಟ್ರು, ಹಾಗೂ ಮುದ್ರೆಗಳನ್ನ ಹೇಳಿಕೊಟ್ರು, ಮತ್ತು ಆಹಾರ ಶೈಲಿಯನ್ನು ಹೇಳಿಕೊಟ್ರು. ಹೀಗಾಗಿ ಆತನು ಬದಲಾವಣೆಗೊಂಡು ಅವನಿಗೆ ಸ್ಲೀಪ್ ಅಪ್ನಿ ಅಂತ 108 ಡಾಕ್ಟರ್ಸ್ಗಳನ್ನಂತೂ 7-8 ಡಾಕ್ಟರ್ಗಳನ್ನ ಆತನೇ ತನ್ನ ಸ್ವಂತ ಫ್ರೆಂಡ್ಸ್ ಸರ್ಕಲ್ದಿಂದ ಹೋಗೋಗಿ ಭೇಟಿಯಾಗಿ ಅವರದ್ದೇ ನಂಬಿಕೊಂಡು ಕುಳಿತಿದ್ದ. ಆದ್ರೂನು ನಾನು ಒಂದ್ಸಲ ಹೇಳಿದೆ ಅವನಿಗೆ, ಇಲ್ಲ ನೀನು ನನ್ ಸಲಾಗಿ ಬರ್ಬೇಕು ಅಂದ್ರೆ ನಮ್ಮ ಮನೆಯವ್ರು ಹೇಳಿದ್ರು, ಯಜಮಾನ್ರು ಅವಳಲ್ಲಿ ಪರಿವರ್ತನೆ ಆಗಿದೆಪ್ಪ, ಮಹಾವತಾರ ಫೌಂಡೇಶನ್ ನೋಡ್ಕೊಂಡು ಯೂಟ್ಯೂಬ್ ದಲ್ಲಿ ನೋಡ್ಕೊಂಡು ಆಮೇಲೆ ಡೈಲಿ ಕ್ಲಾಸ್ ಅಟೆಂಡ್ ಆಗಿ ಅವಳು ದಿನಾಲು ಧ್ಯಾನ ಮಾಡ್ತಿಲ್ಲ, ಅವಳ ಜೀವನದಲ್ಲಿ ಪರಿವರ್ತನೆ ಆಗಿದೆ, ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿದ್ದನ್ನ ಮಗನಿಗೆ ವಿವರಣೆ ನೀಡಿದ್ರು. ಆ ವಿವರಣೆ ಕೊಡ್ಕೊಂಡು ಅವ ಒಪ್ಕೊಂಡು ಮಹಾವತಾರ್ ಫೌಂಡೇಶನ್ ಬಂದು ಭೇಟಿ ನೀಡಿ ಆ ಗುರುಗಳಿಂದ ಸಂದೇಶಗಳನ್ನು ಪಾಲಿಸ್ತಾ ಇದ್ದ ಕೇಳಿಕೊಂಡು ಬಂದಿದ್ದಾನೆ. ಈಗ ತಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, 6 ತಾಸಂತೂ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಅವ್ರ ಮಿಸಸ್ ನಿಂದ ತಿಳಿದು ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಇನ್ನು ಪರಿವರ್ತನೆ ಆಗು, ಧ್ಯಾನ ಮಾಡ್ತಾ ಇದ್ದಾನೆ. ಮುದ್ರೆಗಳನ್ನು ಮೊಮ್ಮಗನ ಸಹ ಹೋಗಿ ಬೇರೆಯವ್ರ ಮನೆಗೆ ಹೇಳ್ತಿದ್ದಾನೆ, ನಮ್ಮ ತಂದೆಯವರು ಮುದ್ರೆ ಮಾಡ್ಕೋತಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಅಜ್ಜಿ ಮನೆಯಲ್ಲಿ ಹೋಗಿ ಹೇಳ್ತಿದ್ದಾನೆ ತುಮಕೂರಲ್ಲಿ. ಈ ರೀತಿ ನಮ್ಮ ಕುಟುಂಬದಲ್ಲಿ ಪರಿವರ್ತನೆ ಆಗಿದೆ. ಮಹಾವತಾರ್ ಫೌಂಡೇಶನ್ ಇಂದ ನಾನಾ ರೀತಿಯಿಂದ ಸೌಲಭ್ಯಗಳು ನಮಗೆ ಸಮಗ್ರ ಜೀವನ ಶೈಲಿಯಿಂದ ನಮ್ಮೆಲ್ಲರಲ್ಲಿಯೂ ನಾವು ಅಳವಡಿಸಿಕೊಂಡದ್ದಲ್ಲದೆ ಒಳ್ಳೆಯ ಜೀವನ ಸಾಗಿಸಬಹುದು ಹಾಗೂ ಕುಟುಂಬವನ್ನು ಪರಿವರ್ತನೆ ಮಾಡಿಕೊಳ್ಳಬಹುದು ಅಂತ ನಾನು ಈಗ ಗುಲ್ಬರ್ಗಾದಲ್ಲಿ ಅತಿ ಬಿಸಿಲಿನ ಪರಿವರ್ತನೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲದ ಮನೆ ರಿಪೇರಿಗೆ ಬಂದಿದ್ದೀನಿ. ಅಂದಲ್ಲಿಯೂ ಕೂಡ ನಾವು ಇಬ್ರು ಪತಿ ಪತ್ನಿಯರು ಹೇಗಿದ್ರು ನಾವು ಬದುಕ್ತಾ ಇದ್ದೀವಿ, ಇನ್ ಎಲ್ಲಿಯಾದ್ರೂ ನಾವು ಬದುಕ್ತೀನಿ ಅಂತ ನನಗೆ ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಅಂದ್ರೆ ಯಾವ ಸೌಲಭ್ಯನೂ ಇಲ್ಲ, ಬರೀ ನೀರು ಆಹಾರ ಮಾತ್ರ ಸಿಗ್ತದೆ ನಮಗೆ. ಒಂದು ಹಾಸಿಗೆ ಅಂತೆಲ್ಲ ಸೋಫಾ ಸೆಟ್ ಇಲ್ಲ, ಕುರ್ಚಿ ಇಲ್ಲ, ಆಮೇಲೆ ಆನ್ಲೈನ್ ಸೌಲಭ್ಯ ಇಲ್ಲ. ಎಲ್ಲದರಲ್ಲೂ ನಾವು ಹಾಗೇ ಇದ್ರು ಇನ್ನು ಮುಂದಾದ್ರೂ ನಾನು ಎಲ್ಲೇ ಇದ್ರು ನಾನು ಈ ರೀತಿಯ ಒಳ್ಳೆಯ ರೀತಿಯಿಂದ ನನ್ನ ಬದುಕನ್ನು ನಾನು ಪರಿಪೂರ್ಣ ಮಾಡಿಕೊಳ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ವ್ಯಕ್ತಪಡಿಸ್ಕೊಳ್ತೀನಿ. ಆಮೇಲೆ ಈ ಈ ಅನುಕೂಲತೆ ಈ ಮಹಾವತಾರ್ ಫೌಂಡೇಶನ್ ಇಂದ ನನಗಾಗಿರುವ ಅನುಭವವನ್ನು ಈ ರೀತಿ ನಿಮಗೆ ಹೇಳಲ್ಪಟ್ಟಿದ್ದೇನೆ. ಧನ್ಯವಾದಗಳು ಗುರುಜಿಯವರೇ. ನನ್ನ ಮಗ ಅಂದ್ರೆ ಒಬ್ಬನೇ ಇರೋದ್ರಿಂದ ಹಾಗೂ ನಮ್ಮಲ್ಲೆಲ್ಲರೂ ಸಸ್ಯಾಹಾರಿಗಳು ಇದ್ದಾಗ್ಯೂ ಕೂಡ ಈ ರೀತಿ ಆಗ್ತಿರೋದ್ರಿಂದ ಅವನಿಗೆ ಒಂಥರ ಮಾನಸಿಕ ವೇದನೆ ಆಗ್ತಿತ್ತು, ಕೆಲಸದ ಒತ್ತಡದ ಇತ್ತು. ನೀವು ಹೇಳಿಕೊಟ್ಟಂತ ಮುದ್ರೆಗಳನ್ನಾಯ್ತು, ಆಮೇಲೆ 5 ನಿಮಿಷ ನಮ್ಗೆ ಎಲ್ಲರಿಗೂ 5-10 ನಿಮಿಷ ನನ್ನ ಮನೆಯವರಿಗೂ ಆತು, ನಮ್ಮ ಯಜಮಾನ್ರಿಗೆ ಮಗನಿಗೆ ಧ್ಯಾನವನ್ನು ಹೇಳ್ಕೊಟ್ರಿ. ನಾವಂತೂ ಮಾಡ್ತಾ ಇದ್ದೀವಿ, ಆದ್ರೂ ಮಗನಿಗೆ ಮಾಡ್ಲಿ, ಈಗಿನ ಸಂಸ್ಕಾರಗಳು ಈಗಿನ ಮಕ್ಕಳಲ್ಲಿರುವ ಒತ್ತಡಗಳು ಕಡಿಮೆ ಆಗ್ಲಂತ. ಈಗ ನನ್ಗೆ ಇಲ್ಲಿ ಸೌಲಭ್ಯ ಇಲ್ಲದೆ ಇರೋದ್ರಿಂದ ನಾನು ನಿಮ್ ಜೊತೆ ಮಾತಾಡಿರ್ಲಿಲ್ಲ. ಇವತ್ ನನ್ಗೆ ಯಾಕೋ ಅದ್ ಹೇಳ್ಬೇಕು ಅನಿಸ್ತಾ ಇತ್ತು. ಅದನ್ನ ತಮ್ಮ ಮುಂದೆ ಈ ಸಲ ಹೇಳಿದ್ದೇನೆ. ಇನ್ನೆಲ್ಲರೂ ಪರಿವರ್ತನೆ, ಕುಟುಂಬವನ್ನು ಪರಿವರ್ತನೆ ಮಾಡ್ತೀನಿ. ನನ್ನೊಂದಿಗಿರುವಂತವ್ರಿಗೆ ಎಲ್ಲರಿಗೂ ನಾನು ಸಾಮಾನ್ಯವಾಗಿ ನನಗ ಆರೋಗ್ಯ ಶಾಲೆ ಬಗ್ಗೆ ಹೇಳ್ತಿದ್ದೇನೆ, ಆಮೇಲೆ ಮುದ್ರೆಗಳನ್ನ ಹೇಳ್ಕೊಡ್ತಾ ಇದ್ದೇನೆ, ಸ್ವಮೂತ್ರ ಪಾನವಂತೂ ನಾನು ಮಾಡ್ತಾನೆ ಇದ್ದೇನೆ. ನನಗೆ ಯಾವುದೇ ರೀತಿಯಿಂದ ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ. ಈಗ ನಾನು 1.5 ತಿಂಗಳಾಯ್ತು ಇಲ್ಲಿ ಗುಲ್ಬರ್ಗ ಇಂಥ ಬಿಸಿಲಲ್ಲಿ ಬದುಕ್ತಾ ಇದ್ದೀನಿ. ಅಂದ್ರೆ ನಾವು 25 ವರ್ಷದಿಂದ ತಂಪು ವಾತಾವರಣದಲ್ಲಿ ಇದ್ದವರು ಅನಿವಾರ್ಯ ಕಾರಣದಿಂದ ಮನೆ ರಿಪೇರಿಗೆ ಅಂತ ಬಂದಿದ್ದೀವಿ. ಈಗೆಲ್ಲ ನನ್ನ ಸಹೋದ್ಯೋಗಿಗಳು, ನನ್ನ ಅತ್ತೆ ಮಾವ ಎಲ್ಲರಿಂದನೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಂತೋಷವಾಗಿದ್ದೇನೆ ಅಂತ ಆ ಗುರುಗಳಿಗೆ ಹಾಗೂ ಪತ್ರಿಜಿ ಗುರುಗಳಿಗೆ ದಿನಾಲೂ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ, ಹಾಗೂ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಇದರಿಂದ ಇನ್ನೂ ನನಗೆ ನೀವು ಯಾವುದೋ ಒಂದು ಸ್ವರ್ಣಮಾಲಾ ಅವರ ಬಗ್ಗೆ ಪುಸ್ತಕವನ್ನು ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡದಲ್ಲಿ, ಅದನ್ನ ನನ್ನ ಅಡ್ರೆಸ್ ಅನ್ನು ಕಳಿಸ್ತೀನಿ, ನನಗೆ ದಯವಿಟ್ಟು ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್. ರೈಟ್ ಮೇಡಮ್, ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಸೊ ತುಂಬಾ ಅದ್ಭುತ ಪರಿವರ್ತನೆ ನೋಡ್ತಾ ಇದ್ವಿ. ಸೊ ತಮ್ಮ ಮಗನು ಅವರು ಅಲ್ಲಿ ಬಂದಿದ್ದು, ನಾನು ಭೇಟಿ ಆಗಿದ್ದು ತುಂಬಾ ಸಂತೋಷವಾಯ್ತು. ಸೊ ಇಡೀ ಫ್ಯಾಮಿಲಿ ಬಂದಿದ್ರು, ಭೇಟಿ ಆಗಿದ್ವಿ, ಚರ್ಚೆ ಮಾಡಿದೀವಿ. ನೋಡಿ, ಅದು ಪರಿವರ್ತನೆ ತೋರಿಸ್ತು.
ಅಲ್ವಾ? ಈ ರೀತಿಯಲ್ಲಿ ಹೌದು. ಇಲ್ಲಿರುವಂತ ಅನೇಕ ಮಾಸ್ಟರ್ಸ್ ಕೇಳ್ತಾ ಇರ್ತೀವಿ, ಮನೆಯಲ್ಲೇ ಕೂತ್ಕೊಂತೀವಿ, ಎಲ್ಲಿ ಹೋಗಲ್ಲ, ನಮ್ಗೆ ಎಲ್ಲ ಬೇಕು ಅಂದ್ರೆ ಆಗೋದಿಲ್ಲ. ಒಂದೊಂದ್ಸರಿ ಏನಾಗತ್ತೆ, ಸೊ ನಿಮ್ಮ ಮಾತುಗಳು ಸ್ವಲ್ಪ ಕೇಳಿಸ್ಕೊಂತಾರೆ, ಎಲ್ಲ ಕೇಳಿಸ್ಕೊಳ್ಳೋ ಅವಕಾಶ ಇರಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಸಂಸ್ಥೆಗೆ ಬರ್ಬೇಕು, ನಾವು ಅಲ್ಲಿ ಇರ್ತೀವಿ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಅವ್ರಿಗೆ ಹೇಳುವಂಥ ಮಾತುಗಳಾಗ್ಲಿ, ಪರಿಷ್ಕಾರಗಳಾಗ್ಲಿ, ಸೊ ಅನೇಕ ವಿಧಾನಗಳಾಗ್ಲಿ ಎಲ್ಲರೂ ಹೇಳ್ಕೊಡ್ತೀವಿ. ಅವ್ರಿಗೆ ಯಾವ್ದು ಮುಟ್ಟುತ್ತೋ ಅದು ಮುಟ್ಟಿಸ್ತದೆ, ಖಂಡಿತ ಅವರು ಪರಿವರ್ತನೆಗೊಳಿಸ್ಕೊತಾರೆ. ಈ ರೀತಿಯಲ್ಲಿ ಆಗಿರೋದು ಇಂಥ ಅದ್ಭುತವಾದ ಪರಿವರ್ತನೆ ಆಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿದ್ರೆ ಮಾಡ್ತಾ ಇದ್ದಾನೆ ಸರ್. ಎಸ್, ಈಗ ಅಷ್ಟೇ. 6 ಗಂಟೆ ನಿದ್ರೆ ಮಾಡ್ತಾ ನಿದ್ದೆ ಇದ್ದಾನಂತ. ಮಾಡಿದ್ರೆ ನಿದ್ದೆ ಮಾಡಿದ್ರೆ ಎಲ್ಲ ರೋಗಗಳು ಮಾಯ ಆಯ್ತು ಅಂತ ಅಷ್ಟೇ. ಓಕೆ. ಅವನಿಗೆ ಅದು ಇರ್ಲಿಲ್ಲ, ಮಾನಸಿಕ ಎಲ್ಲಾರು ಹೇಳ್ತಾ ಇರೋದು, ಎಲ್ಲಾರು ಶಕ್ತಿ ಅಲ್ಲ ಏನದು ಸ್ಲೀಪ್ ಅಪ್ನಿ ಅಂತ ಹೇಳಿ ತಲೆಯಲ್ಲಿ ತುಂಬಿಬಿಟ್ಟಿದ್ರು. ಅದನ್ನ ನಾನು ಪರಿವರ್ತನೆ ಮಾಡ್ಬೇಕಾಗಿತ್ತು. ನಾನ್ ಹೌದು. ಮಕ್ಕಳಲ್ಲಿ ಯಾವ ರೀತಿ ಪರಿವರ್ತನೆ ಮಾಡ್ಬೇಕು, ಇವಾಗ ಮಕ್ಕಳನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಲ್ಲ. ಎಸ್. ದೊಡ್ಡವರಾಗಿರ್ತಾರೆ, ಅದ್ರ ನಮಗೆ ಸಲುವಾಗಿ ಅವರನ್ನ ಅವರವರ ರೀತಿಯಿಂದ ಸೂಕ್ಷ್ಮವಾಗಿ ನಾನು ಮಹಾವತಾರ್ ಫೌಂಡೇಶನ್ಗೆ ಕರೆದುಕೊಂಡು ಬಂದಿದ್ದು. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು. ನಮ್ಮ ಅಂತರದಲ್ಲೇ ಅಂತರ ಡಾಕ್ಟರ್ ಇದ್ದಾರೆ. ಅದು ಹಾ. ನಿದ್ದೆ ಮಾಡುವಾಗ ಅಲ್ಲಿ ಶುರು ಮಾಡ್ತಾನೆ ಅವ್ರು ಕೆಲಸ ಮಾಡೋದು, ಅಷ್ಟವರೆಗೂ ಶುರು ಮಾಡಲ್ಲ ಅವನು. ಅರ್ಥ ಆಯ್ತಾ? ಪ್ರತಿರಕ್ಷಕ ವ್ಯವಸ್ಥೆ ನೈಟು ಕೆಲಸ ಮಾಡೋದು ಪ್ರಾರಂಭಿಸ್ತದೆ ಯಾವಾಗ ನಾವು ಸುಮ್ಮನೆ ಇದ್ರೆ. ನಾವು ಇನ್ನೂ ಲೈಟ್ಗಳು ಹಾಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು, ಯೋಚನೆ ಮಾಡೋದು ಎಲ್ಲ ಮಾಡಿದ್ರೆ ಆಯ್ತು, ಇನ್ನೇನೋ ಬಿಜಿ ಇದ್ದಾನೆ ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನ ಪಾಡ ನೋಡ್ಕೊತಾನೆ, ನಮ್ಮ ದಾರಿ ನಾವು ಹೋಗ್ತೀವಿ. ಎಲ್ಲ ಕಾಯಿಲೆಗಳು ಒಂದೇ ದೇಹದಲ್ಲಿ ನೋಡಿ ಅನುಭವಿಸಿ ಡಾಕ್ಟರ್, ಈ ಡಾಕ್ಟ್ರು, ಆ ಸ್ಪೆಷಲಿಸ್ಟು, ಈ ಸೂಪರ್ ಸ್ಪೆಷಲಿಸ್ಟು, ಅಮೆರಿಕ ಆಯಿತು, ಇಂಡಿಯಾ ಆಯಿತು, UK ಆಯಿತು, ಕೊನೆಗೆ ಒಂದು ಯಾವುದು ಹೇಳ್ತಾರಲ್ಲ ಸೇವನು ಕೊಟ್ಬಿಡ್ತಾರೆ. ಇದೇ ಮಾಡೋಂಥ ಅಲ್ವಾ? ಅವ್ರ ಸ್ನೇಹಿತರನ್ನೇ ಅವ್ರಿಗೆ ಆ ರೀತಿ ಮನಸ್ಸಿನಲ್ಲಿ ತುಂಬ್ತಾ ಇರ್ತಾರಲ್ಲ. ಹೌದು. ಅದ್ರಲ್ಲಿ ನಾವು ಯೋಗ ಕಡೆ ಮನಸ್ಸು, ಅವ್ನು ಯೋಗಾನು ಮಾಡ್ತಾ ಇದ್ದ, ಎಲ್ಲ ಮಾಡ್ತಿದ್ದು, ತಮಗೆ ಹೇಳಿದ್ದೇನಲ್ಲ ನಾನು. ಹ್ಮ್. ಆದ್ರೂ ಪರಿವರ್ತನೆ ಆಗಲ್ಲ. ನನಗೆ ತುಂಬಾ ಸಂತೋಷ. ವೆರಿ ಸಂತೋಷ. ಗುಡ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ.